ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಆಗ್ತಿದ್ದಂತಹ ಸರಾಸರಿ ವಾಡಿಕೆ ಮಳೆಯಲ್ಲಿ ಶೇಕಡ 42ರಷ್ಟು ಭಾರಿ ಕೊರತೆಯಾಗಿದ್ದು ಕರಾವಳಿ ಮತ್ತು ಮಲೆನಾಡು ಸೇರಿದಂತೆ ಒಟ್ಟು 18 ಜಿಲ್ಲೆಗಳು ಭೀಕರ ನೀರಿನ ಅಭಾವವನ್ನ ಎದುರಿಸ್ತಾ ಇದೆ. ಈ ಕುರಿತ ಒಂದು ವರದಿ ಇದೆ, ನೋಡ್ಕೊಂಡು ಪ್ರಮುಖವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದಿಷ್ಟು ಕೃಷಿ ಪರಿಸ್ಥಿತಿಯ ಅವಲೋಕನ ಮಾಡೋದಾದ್ರೆ ವಾಡಿಕೆಯಂತೆ ನಮಗೆ ಇಲ್ಲಿವರೆಗೆ 287 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಅಂದ್ರೆ ಜನವರಿ 1ರಿಂದ ಜೂನ್ 25ರವರೆಗೆ 287 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ವಾಸ್ತವವಾಗಿ ನಮಗೆ 208 ಮಿಲಿಮೀಟರ್ ಅಷ್ಟೇ ಮಳೆ ಆಗಿದೆ. ಅಂದ್ರೆ ಸುಮಾರು ಶೇಕಡ 28ರಷ್ಟು ಕೊರತೆ ಮಳೆ. ಇದು ಒಂದು. ಎರಡನೇದು ನಾವೇನು ಲೆಕ್ಕ ಹಾಕ್ತೀವಿ ಅಂತೇಳಿ ಹೇಳಿದ್ರೆ ಜೂನ್ ತಿಂಗಳಲ್ಲಾದ್ರೂ ಅತಿ ಹೆಚ್ಚು ಮಳೆ ಆಗ್ತದೆ ನಮ್ಮಲ್ಲಿ ವಾಡಿಕೆಯಂತೆ. ಜೂನ್ ತಿಂಗಳಲ್ಲಾದ್ರೂ ಒಳ್ಳೆ ಮಳೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಜಿಲ್ಲೆನಲ್ಲಿ ಇತ್ತು. ವಾಡಿಕೆಯಂತೆ ನಮಗೆ 119 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಇಡೀ ಜೂನ್ ತಿಂಗಳಲ್ಲಿ ಅಂದ್ರೆ ಇಲ್ಲಿವರೆಗೆ 25ನೇ ತಾರೀಕಿನವರೆಗೆ ಕೇವಲ 73 ಮಿಲಿಮೀಟರ್ ಮಳೆ ಆಗಿದೆ. ಅಂದ್ರೆ ಜೂನ್ ತಿಂಗಳಲ್ಲೂ ನಮಗೆ ಶೇಕಡ 39ರಷ್ಟು ಕೊರತೆ ಕಂಡು ಬಂದಿದೆ. ಇದು ಒಂದು. ಆಮೇಲೆ ಪೂರ್ವ ಮುಂಗಾರು ಏನಿದೆ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳ ಮಳೆಯನ್ನ ನಾವು ಪೂರ್ವ ಮುಂಗಾರು ಮಳೆಗಳು ಅಂತೇಳಿ ನಾವು ಕರಿತೇವೆ. ಪೂರ್ವ ಮುಂಗಾರು ಮಳೆಗಳಲ್ಲೂ ಸಹಿತ ನಮಗೆ ವಾಡಿಕೆಯಂತೆ 162 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ವಾಸ್ತವವಾಗಿ 125 ಮಿಲಿಮೀಟರ್ ಅಷ್ಟೇ ಮಳೆ ಆಗಿದೆ. ಅಲ್ಲೂ ಸಹಿತ ನಮಗೆ ಶೇಕಡ 23ರಷ್ಟು ಕೊರತೆ ಕಂಡು ಬಂದಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಕೇವಲ ಚನ್ನರಾಯಪಟ್ಟಣದಲ್ಲಿ ಮಾತ್ರ ಪಾಸಿಟಿವ್ ಮಳೆ ಆಗಿದೆ. ಅಂದ್ರೆ ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಆಗಿರುವಂಥದ್ದು ಕೇವಲ ಚನ್ನರಾಯಪಟ್ಟಣ ತಾಲೂಕಲ್ಲಿ ಮಾತ್ರ. ಅದು 203 ಮಿಲಿಮೀಟರ್ಗೆ 232 ಮಿಲಿಮೀಟರ್ ಚನ್ನರಾಯಪಟ್ಟಣ ತಾಲೂಕಲ್ಲಿ ಆಗಿದೆ. ಅದು ಬಿಟ್ರೆ ಅರಸೀಕೆರೆ ತಾಲೂಕು ಓಕೆ ಸಮ್ವಾಟ್ ಅಂದ್ರೆ 211 ಮಿಲಿಮೀಟರ್ಗೆ ಹೆಚ್ಚು ಕಡಿಮೆ 215 ಮಿಲಿಮೀಟರ್ ಮಳೆ ಆಗಿದೆ. ವಾಡಿಕೆ ಅಷ್ಟು ಮಳೆ ಅರಸೀಕೆರೆ ತಾಲೂಕಿನಲ್ಲಿ ಕಂಡು ಬಂದಿದೆ. ಇನ್ನು ಮಿಕ್ಕಂತೆ ಇನ್ನು 6 ತಾಲೂಕಿನಲ್ಲಿ ನಮಗೆ ಮಳೆಯ ಕೊರತೆ ಕಂಡು ಬರ್ತಾ ಇದೆ. ಅತಿ ಹೆಚ್ಚು ಮಳೆ ನಮಗೆ ಎಲ್ರಿಗೂ ಗೊತ್ತಿರುವಂತೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ. ನಮಗೆ ಸುಮಾರು ಇಡೀ ಈ ಮಳೆ ಸೀಸನ್ ಅಂದ್ರೆ ಇಡೀ ವರ್ಷದಲ್ಲಿ 2000 ಮಿಲಿಮೀಟರ್ನಷ್ಟು ಮಳೆ ಆಗ್ತದೆ. ಹೋದ ವರ್ಷ ನಮಗೆ ಸಕಲೇಶಪುರದಲ್ಲಿ ಸುಮಾರು ಹತ್ರ 4000 ಮಿಲಿಮೀಟರ್ ಅಂದ್ರೆ ವಾಡಿಕೆಗಿಂತ 2 ಪಟ್ಟು ಜಾಸ್ತಿ ಮಳೆ ಆಗಿತ್ತು ನಮಗೆ ಕಳೆದ ವರ್ಷ ಸಕಲೇಶಪುರದಲ್ಲಿ. ಆದರೆ ಈ ವರ್ಷ ವಾಡಿಕೆಯಂತೆ ನಮ್ಗೆ ಇಲ್ಲಿವರೆಗೆ 490 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಸಕಲೇಶಪುರ ತಾಲೂಕಲ್ಲೇ 305 ಮಿಲಿಮೀಟರ್ ಮಳೆ ಆಗಿದೆ. ಈ ಸಕಲೇಶಪುರ ತಾಲೂಕಲ್ಲೇ ಶೇಕಡ 38ರಷ್ಟು ಕೊರತೆ ಕಂಡು ಬರ್ತಾ ಇದೆ. ಇನ್ನು ಮಿಕ್ಕಂತೆ ಅತಿ ಹೆಚ್ಚು ಕೊರತೆ ನಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅರ್ಕಲಗೂಡು ತಾಲೂಕಲ್ಲಿ ಕಂಡು ಬರ್ತಾ ಇದೆ. 245 ಮಿಲಿಮೀಟರ್ಗೆ ಕೇವಲ 135 ಮಿಲಿಮೀಟರ್ ಮಳೆ ಆಗಿದೆ. ಈ ಅರ್ಕಲಗೂಡು ತಾಲೂಕಿನಲ್ಲಿ ಜೂನ್ ತಿಂಗಳಲ್ಲಿ ನಮಗೆ ಶೇಕಡ 56ರಷ್ಟು ಕೊರತೆ ಕಂಡು ಬಂದಿದೆ. ಅತಿ ಹೆಚ್ಚು ಕೊರತೆ ನಮಗೆ ಅರ್ಕಲಗೂಡು ತಾಲೂಕಲ್ಲಿ ಕಂಡು ಬಂದಿದೆ. ಇನ್ನು ಮಿಕ್ಕಂತೆ ಎಲ್ಲ ತಾಲೂಕಿನಲ್ಲೂ ಸಹಿತ ಈಗ ಹಾಸನ ತಾಲೂಕಲ್ಲಿ ಶೇಕಡ 34ರಷ್ಟು ಕೊರತೆ ಇದೆ. ಇನ್ನ ಹೊಳೆನರಸೀಪುರ ತಾಲೂಕಲ್ಲಿ ಶೇಕಡ 39ರಷ್ಟು ಕೊರತೆ ಕಂಡು ಬರ್ತಾ ಇದೆ. ಇನ್ನ ಇದೇನಿದೆ ಆಲೂರು ತಾಲೂಕಿನಲ್ಲೂ ಶೇಕಡ 34ರಷ್ಟು ಕೊರತೆ ಕಂಡು ಬರ್ತಾ ಇದೆ. ಒಟ್ಟಾರೆ ಚನ್ನರಾಯಪಟ್ಟಣ ತಾಲೂಕು ಮತ್ತು ಸ್ವಲ್ಪ ಮಟ್ಟಿಗೆ ಅರಸೀಕೆರೆ ತಾಲೂಕು ಬಿಟ್ರೆ ಇನ್ನೆಲ್ಲ 6 ತಾಲೂಕುಗಳಲ್ಲಿ ಮಳೆಯ ಕೊರತೆ ಕಂಡು ಬರ್ತಾ ಇದೆ. ಹಂಗಾಗಿ ನಾವು ಏನು ಅಂದ್ಕೊಂಡಿದ್ವಿ ಅಷ್ಟು ಪ್ರಮಾಣದ ಬಿತ್ತನೆ ಆಗಿಲ್ಲ. ನಮ್ಮ ಇಡೀ ಮುಂಗಾರು ಮುಗಿಯುವಷ್ಟರೊಳಗೆ ನಮ್ಮ ಇಡೀ ಜಿಲ್ಲೆನಲ್ಲಿ ಸುಮಾರು 2,86,000 ಹೆಕ್ಟರ್ನಷ್ಟು ಬಿತ್ತನೆ ಆಗಬೇಕು ವಾಡಿಕೆಯಂತೆ. ಆದರೆ ಇಲ್ಲಿವರೆಗೆ ನಮಗೆ ಬಿತ್ತನೆ ಆಗಿರತಕ್ಕಂಥದ್ದು 40,189 ಹೆಕ್ಟೇರ್ ಅಷ್ಟೇ ಬಿತ್ತನೆ ಆಗಿದೆ. ಕಳೆದ ಬಾರಿ ಇದೇ ಸಮಯಕ್ಕೆ ಹೋಲಿಸ್ಕೊಂಡ್ರೆ ಅಂದ್ರೆ ಜೂನ್ 25ನೇ ತಾರೀಕು ಕಳೆದ ಬಾರಿ 96,835 ಹೆಕ್ಟರ್ನಷ್ಟು ಬಿತ್ತನೆ ಆಗಿತ್ತು. ಈ ವರ್ಷ ಕೇವಲ 40,000 ಹೆಕ್ಟರ್ನಷ್ಟು ಬಿತ್ತನೆ ಆಗಿದೆ. ಬಿತ್ತನೆಯಲ್ಲೂ ಕೂಡ ಬಹಳ ಹಿಂದೆ ಬಂದಿದ್ದೇವೆ. ಇದು ಒಟ್ಟಾರೆ ಕೃಷಿಯ ಮೇಲೆ ಪರಿಣಾಮ ಅಂತೂ ಬೀರಿದೆ. ಒಂದು ಇಲ್ಲಿಂದ ಮುಂದಕ್ಕೆ ಪ್ರಿಡಿಕ್ಷನ್ ನೋಡೋದಿದ್ರು ಸಹಿತ ಮುಂದೆ ಏನು ಮಳೆ ಆಗ್ಬೋದು ಅಂತೇಳಿ ಒಂದು 10-15 ದಿವಸದ ಮುಂದಿನ ಪ್ರಿಡಿಕ್ಷನ್ ನೋಡ್ತು ಅಂತೇಳಿ ಹೇಳಿದ್ರೆ ನಮಗೆ ಜುಲೈ 28ನೇ ತಾರೀಕು ದಿ ಪ್ರಾಬಬಿಲಿಟಿ ಆಫ್ ಪ್ರೆಸಿಪಿಟೇಷನ್ ಏನಿದೆ ಅದು ಕೇವಲ 60% ಮಾತ್ರ ಇದೆ. ಅಂದ್ರೆ ಮಳೆ ಬರ್ತಕ್ಕಂಥ ಚಾನ್ಸು ಕೇವಲ 60% ಅಂತೇಳಿ. ಅದೇ ರೀತಿ ಜುಲೈ 1ಕ್ಕೂ ಸಹಿತ ಮಳೆ ಬರ್ತಕ್ಕಂಥ ಪ್ರಾಬಬಿಲಿಟಿ ಇರುವಂಥದ್ದು ಕೇವಲ 55% ಜುಲೈ 1ನೇ ತಾರೀಕು. ಜುಲೈ 2ನೇ ತಾರೀಕು ಕೂಡ ಕೇವಲ 60ರಿಂದ 68% ನಷ್ಟು ಪ್ರಾಬಬಿಲಿಟಿ ಇದೆ ಮಳೆ ಆಗ್ಬೋದು ಅಂತೇಳಿ. ಜುಲೈ 7ಕ್ಕೆ 50% ಇದೆ ಮತ್ತು ಜುಲೈ 9ಕ್ಕೂ ಕೂಡ 60% ಮಳೆ ಆಗುವಂತ ಸಂಭವ ಇದೆ. ಇದನ್ನ ನೋಡ್ತು ಅಂತೇಳಿ ಹೇಳಿದ್ರೆ ಮಳೆ ಸ್ವಲ್ಪ ಈ ಸಲ ಏನು ನಮ್ಮ ಏನು ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅವ್ರು ಏನೋ ಒಂದು ಪ್ರಿಡಿಕ್ಷನ್ ಕೊಟ್ಟಿದ್ರು, ಆ ಪ್ರಕಾರ ಮಳೆ ಕಡಿಮೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ.